ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಸೆಪ್ಟೆಂಬರ್ ತಿಂಗಳ 14ನೇ ತಾರೀಕಿನ ಭಾನುವಾರದ ದೇವರ ವಾಕ್ಯವು ಪ್ರೀತಿಯ ಜ್ವಾಲೆ. ಪ್ರೀತಿಯು ಮರಣದಂತೆ ಬಲವಾಗಿದೆ, ಅಸೂಯೆಯು ಸಮಾಧಿಯಂತೆ ಕ್ರೂರವಾಗಿದೆ. ಅದರ ಜ್ವಾಲೆಗಳು ಬೆಂಕಿಯ ಜ್ವಾಲೆಗಳು, ಅತ್ಯಂತ ತೀವ್ರವಾದ ಜ್ವಾಲೆ. ಅನೇಕ ನೀರುಗಳು ಪ್ರೀತಿಯನ್ನು ಆರಲು ಸಾಧ್ಯವಿಲ್ಲ, ಅಥವಾ ಪ್ರವಾಹಗಳು ಅದನ್ನು ಮುಳುಗಿಸಲು ಸಾಧ್ಯವಿಲ್ಲ. ಸಾಲೊಮೋನನ ಪರಮಗೀತ 8:6 ಮತ್ತು 7. ಪ್ರಾಚೀನ ಗ್ರೀಕ್ ತತ್ವಜ್ಞಾನಿಗಳು ನೀರು ಭೂಮಿಯ ಶಕ್ತಿ ಮತ್ತು ಬೆಂಕಿ ಸ್ವರ್ಗದ ಶಕ್ತಿ ಎಂದು ನಂಬಿದ್ದರು. ಅವರ ತರ್ಕ ಹೀಗಿತ್ತು: ಮಳೆ ಯಾವಾಗಲೂ ಭೂಮಿಯ ಮೇಲಿನಿಂದ ಬರುತ್ತದೆ, ಆದರೆ ಬೆಂಕಿಯ ಜ್ವಾಲೆ ಯಾವಾಗಲೂ ಮೇಲಕ್ಕೆ ಏರುತ್ತದೆ. ಬೆಂಕಿಯ ಹೊಗೆ ಕೂಡ ಸ್ವರ್ಗದ ಕಡೆಗೆ ಚಲಿಸುತ್ತದೆ. ಜ್ಞಾನಿಯಾದ ಸಾಲೊಮೋನನು ಬೆಂಕಿಯ ಜ್ವಾಲೆಯನ್ನು ನೋಡಿದಾಗಲೆಲ್ಲ ಅದನ್ನು ಪ್ರೀತಿಯ ಸಂಕೇತವೆಂದು ಕಂಡನು. ಅದಕ್ಕಾಗಿಯೇ ಅವನು ಹೀಗೆ ಹೇಳಿದನು: ಅದರ ಜ್ವಾಲೆಗಳು ಬೆಂಕಿಯ ಜ್ವಾಲೆಗಳು, ಅತ್ಯಂತ ತೀವ್ರವಾದ ಜ್ವಾಲೆ. ಅನೇಕ ನೀರುಗಳು ಪ್ರೀತಿಯನ್ನು ಆರಲು ಸಾಧ್ಯವಿಲ್ಲ, ಅಥವಾ ಪ್ರವಾಹಗಳು ಅದನ್ನು ಮುಳುಗಿಸಲು ಸಾಧ್ಯವಿಲ್ಲ. ಪರಮಗೀತ 8:6. ಯೇಸುಕ್ರಿಸ್ತನ ಹೃದಯದಲ್ಲಿ ಈ ಪ್ರೀತಿಯ ಜ್ವಾಲೆಯು ಉರಿಯುತ್ತಿದ್ದ ಕಾರಣ ಆತನು ಪ್ರೀತಿ ಮತ್ತು ಕರುಣೆಯಿಂದ ನಮ್ಮನ್ನು ಹುಡುಕಲು ಭೂಮಿಗೆ ಬಂದನು. ಆ ಪ್ರೀತಿಯ ನಿಮಿತ್ತ ಆತನು ತನ್ನನ್ನು ಶಿಲುಬೆಯ ಮರಣಕ್ಕೆ ಒಪ್ಪಿಸಿದನು. ಅದೇ ಪ್ರೀತಿಯಿಂದ ಆತನು ನಮ್ಮನ್ನು ಪವಿತ್ರಾತ್ಮ ಮತ್ತು ಬೆಂಕಿಯಿಂದ ತುಂಬಿಸುತ್ತಾನೆ. ಯಾರು ತಡೆಯಲು ಸಾಧ್ಯವಾಗದ ಪ್ರೀತಿ. ಆ ಪ್ರೀತಿಯನ್ನು ನಮ್ಮ ಹೃದಯಗಳಲ್ಲಿ ಸುರಿಸಿದಾಗ ಅದು ಉರಿಯುತ್ತಿರುವ ಜ್ವಾಲೆಯಂತೆ ಸ್ವರ್ಗದ ಕಡೆಗೆ ಏರುತ್ತದೆ. ಒಂದು ಸ್ಥಳದಲ್ಲಿ ಒಂದು ಸಣ್ಣ ಬೆಂಕಿ ಉರಿಯುತ್ತಿದ್ದರೆ ತಂಗಾಳಿಯು ಅದನ್ನು ಸುಲಭವಾಗಿ ನಂದಿಸಬಹುದು. ಆದರೆ ಬಲವಾದ ಬೆಂಕಿ ಉರಿಯುತ್ತಿದ್ದರೆ ಶೋಧನೆಗಳು, ತೊಂದರೆಗಳು ಮತ್ತು ದುಃಖಗಳ ಗಾಳಿ ಬೀಸಿದಾಗ ಅದು ನಂದಿಸಲ್ಪಡುವುದಿಲ್ಲ. ಬದಲಿಗೆ ಅದು ಇನ್ನಷ್ಟು ಪ್ರಕಾಶಮಾನವಾಗಿ ಉರಿಯುತ್ತದೆ. ಶೋಧನೆಗಳು ಹೆಚ್ಚಾದಷ್ಟು ಜ್ವಾಲೆಯು ಹೆಚ್ಚು ಉರಿಯುತ್ತದೆ. ಕರ್ತನು ನಮ್ಮಲ್ಲಿ ಇರಿಸುವ ಬೆಂಕಿ ಸಾಮಾನ್ಯ ಬೆಂಕಿಯಲ್ಲ, ಅದು ವಿಶೇಷವಾಗಿದೆ. ಪರೀಕ್ಷೆಯ ಸಮಯದಲ್ಲಿ, ಯುದ್ಧದ ಬಿಸಿಯಲ್ಲಿ ಅದು ಪವಿತ್ರ ಉತ್ಸಾಹದ ಇನ್ನೂ ಹೆಚ್ಚಿನ ಜ್ವಾಲೆಯಾಗುತ್ತದೆ. ನಿಮ್ಮ ಹೃದಯದಲ್ಲಿ ಯಾವ ರೀತಿಯ ಬೆಂಕಿ ಇದೆ? ನೀವು ಸಣ್ಣ ವಿಷಯಗಳಿಗೂ ಆಯಾಸಗೊಳ್ಳುತ್ತೀರಾ? ಸಣ್ಣದೊಂದು ವಿರೋಧಕ್ಕೂ ನೀವು ಎದೆಗುಂದುತ್ತೀರಾ? ತೊಂದರೆಯ ಮೊದಲನೆಯ ಚಿಹ್ನೆಯಲ್ಲಿ ನೀವು ಭಯಪಡುತ್ತೀರಾ? ದೇವರ ಪ್ರಿಯ ಮಕ್ಕಳೇ, ಕರ್ತನೇ, ನಾನು ನಿಮಗಾಗಿ ಉರಿಯುವಂತೆ ನನ್ನಲ್ಲಿ ದೊಡ್ಡ ಬೆಂಕಿಯನ್ನು ಇರಿಸಿ ಎಂದು ಪ್ರಾರ್ಥಿಸಿರಿ. ಆತನು ತನ್ನ ಪ್ರೀತಿಯ ಜ್ವಾಲೆಯಿಂದ ನಿಮ್ಮನ್ನು ತುಂಬಲಿ. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ಈಗ ನಿರೀಕ್ಷೆಯು ನಮ್ಮನ್ನು ಆಶಾಭಂಗಪಡಿಸುವುದಿಲ್ಲ, ಏಕೆಂದರೆ ನಮಗೆ ಕೊಡಲ್ಪಟ್ಟಿರುವ ಪವಿತ್ರಾತ್ಮನ ಮೂಲಕ ದೇವರ ಪ್ರೀತಿಯು ನಮ್ಮ ಹೃದಯಗಳಲ್ಲಿ ಸುರಿಸಲ್ಪಟ್ಟಿದೆ. ರೋಮಾಪುರದವರಿಗೆ 5:5. ಕರ್ತನು ಆಶೀರ್ವದಿಸಲಿ. ಆಮೇನ್.